ನಮಸ್ತೆ. ನಾನು ಗಾಯತ್ರಿ ನಾಗೇಶ್, ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ MA ದ್ವಿತೀಯ ವರ್ಷದ ವಿದ್ಯಾರ್ಥಿ. ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರು ಆದ ಡಾಕ್ಟರ್ GN ಉಪಾಧ್ಯ ಅವರ ಮಾರ್ಗದರ್ಶನದಲ್ಲಿ ನಾನು ಸಲ್ಲಿಸುತ್ತಿರುವ MA ಶೋಧ ಸಂಪ್ರಬಂಧ ಗಿರೀಶ್ ಕಾರ್ನಾಡರ ನಾಟಕ ಯಯಾತಿ ಮತ್ತು ಶ್ರೀರಂಗರ ನಾಟಕ ಸಂಜೀವಿನಿಯ ತೌಲನಿಕ ಅಧ್ಯಯನ. ಕನ್ನಡ ಸಾಹಿತ್ಯ ಕ್ಷೇತ್ರದ ಶ್ರೇಷ್ಠ ನಾಟಕಕಾರರಾದ ಗಿರೀಶ್ ಕಾರ್ನಾಡರು ಮತ್ತು ಶ್ರೀರಂಗರ ನಾಟಕ ಕೃತಿಗಳ ತೌಲನಿಕ ಅಧ್ಯಯನದ ಅನುಕೂಲ ದೃಷ್ಟಿಯಿಂದ 7 ವಿಭಾಗಗಳಲ್ಲಿ ವಿಂಗಡಿಸಲಾಗಿದೆ. ಅಧ್ಯಾಯ 1. ಅಧ್ಯಯನದ ಉದ್ದೇಶ. ಕನ್ನಡ ಭಾಷೆಗೆ ಸುಮಾರು 2000 ವರ್ಷಗಳ ಸುದೀರ್ಘ ಇತಿಹಾಸವಿದೆ. ಒಂದು ಭಾಷೆ ಬೆಳೆದು ಬಂದಂತೆ ಅದರ ಜೊತೆಗೆ ಆ ಭಾಷೆಯ ಸಾಹಿತ್ಯ ಬೆಳೆದು ಬಂದಿರುವುದನ್ನು ನಾವು ಕಾಣುತ್ತೇವೆ. ಕನ್ನಡ ಸಾಹಿತ್ಯವು ಹಲವು ಪ್ರಕಾರಗಳನ್ನು ಹೊಂದಿದೆ. ಅದರಲ್ಲಿ ಒಂದು ನಾಟಕ. ಸಾಹಿತ್ಯದ ನೆಲೆಯಿಂದಲೇ ನಾಟಕವನ್ನು ವಿವೇಚಿಸುವ, ಐತಿಹಾಸಿಕವಾಗಿ ದಾಖಲಿಸುವ ಕನ್ನಡ ಅಧ್ಯಯನಗಳಿಗೆ ಮಹತ್ವವಿದೆ. ಒಂದು ಕೃತಿಯ ಮಹತ್ವ ಗೊತ್ತಾಗಬೇಕಾದರೆ ಅದನ್ನು ಇನ್ನೊಂದು ಅಂತಹದೇ ಕೃತಿಯೊಂದಿಗೆ ಹೋಲಿಸಿ ನೋಡಬೇಕಾಗುತ್ತದೆ. ಹೀಗೆ 2 ನಾಟಕ ಕೃತಿಗಳ ತೌಲನಿಕ ಅಧ್ಯಯನ ಮಾಡಿದಾಗ ಅದರ ವಿಶೇಷತೆಯ ಪರಿಚಯವಾಗುತ್ತದೆ. ನಾಟಕಗಳ ವಸ್ತು, ತಂತ್ರ, ವಿನ್ಯಾಸ, ಶೈಲಿ, ಹೊಸ ಪ್ರಕಾರದ ರಂಗಪ್ರಯೋಗ, ಅವುಗಳ ಇತಿಮಿತಿಗಳ ಮೇಲಿನ ಅಧ್ಯಯನವು ಮುಂದೆ ಬರಲಿರುವ ಹೊಸ ನಾಟಕಕಾರನಿಗೆ ಮಾರ್ಗದರ್ಶನವಾಗಬಹುದು. ನಾಟಕಕಾರರ ಭಾಷಾ ಪ್ರೇಮ, ಜೀವನ ಕ್ರಮ, ಮಾನವ ಸಂಬಂಧಗಳ ವಿಶ್ಲೇಷಣೆ, ಶೋಧ ಹಾಗೂ ರಂಗಭೂಮಿಯಲ್ಲಿನ ಚಟುವಟಿಕೆಗಳ ಅಧ್ಯಯನವು ಹೇಗೆ ಲಾಭದಾಯಕ ಆಗಬಹುದು ಎಂಬ ಇತ್ಯಾದಿ ವಿಚಾರಗಳನ್ನು ವಿವೇಚಿಸಲಾಗಿದೆ. ಅಧ್ಯಾಯ 2. ಕನ್ನಡ ನಾಟಕಗಳ ಹುಟ್ಟು ಮತ್ತು ಬೆಳವಣಿಗೆ. ಜಗತ್ತಿನ ಅತ್ಯಂತ ಪ್ರಾಚೀನ ಕಲೆಗಳಲ್ಲಿ ನಾಟಕ ಪ್ರಮುಖವಾದದ್ದು. ಪ್ರಾಚೀನ ಕಾಲದಲ್ಲಿ ಧಾರ್ಮಿಕ ವ್ರತಾಚರಣೆಗಳ ಅಂಗವಾಗಿ ಹಾಡು, ಕುಣಿತಗಳು ಬಳಕೆಗೆ ಬಂದವು. ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ನಾಟಕಗಳು ಇರುವ ಸಾಧ್ಯತೆಯನ್ನು ತೋರಿಸುವ ಹಲವು ಆಧಾರಗಳನ್ನು ಶ್ರೀ ಗೋವಿಂದ ಪೈ ಅವರು ತೋರಿಸಿಕೊಟ್ಟಿದ್ದಾರೆ. ಕನ್ನಡ ರಂಗಭೂಮಿ ಪ್ರಾರಂಭದಿಂದಲೂ ಜನಪದ, ಭಾಗವತ, ಯಕ್ಷಗಾನ ಮೊದಲಾದ ನಾಟ್ಯ ರೂಪಗಳಲ್ಲಿ ಹಳ್ಳಿಗಳಲ್ಲಿ ಬೆಳೆದವು. ಇದರ ಹುಟ್ಟು ಬೆಳವಣಿಗೆಯನ್ನು ಗುರುತಿಸಲು ಹೊರಟರೆ 1680ರ ಸುಮಾರಿಗೆ ಮಿತ್ರವಿಂದ ಗೋವಿಂದ ಕನ್ನಡದ ಮೊಟ್ಟ ಮೊದಲ ನಾಟಕವೆಂದು ಕಂಡುಬರುತ್ತದೆ. ಉತ್ತರ ಕರ್ನಾಟಕದಲ್ಲಿ ಮರಾಠಿ ನಾಟಕಗಳ ಪ್ರಭಾವಕ್ಕೆ ಒಳಗಾಗಿ ಕನ್ನಡದ ಜನ ಅವುಗಳಿಗೆ ಮಾರು ಹೋಗುತ್ತಿದ್ದಾಗ ಕನ್ನಡ ರಂಗಭೂಮಿ ನಶಿಸಿ ಹೋಗಬಾರದೆಂಬ ಅಭಿಮಾನದಿಂದ ಕನ್ನಡದಲ್ಲಿ ಸ್ವತಂತ್ರ ನಾಟಕಗಳು ರಚನೆಯಾದವು. ಹೀಗೆ ಮೊದಲು ರಚಿಸಿದವರು ಶಾಂತ ಕವಿಗಳು. ರಂಗಭೂಮಿಗಾಗಿ ನಾಟಕ ಬರೆಯಲು ಹೊರಟವರಲ್ಲಿ ನರಹರಿ ಶಾಸ್ತ್ರಿಗಳು, ಬಿ. ಪುಟ್ಟಸ್ವಾಮಿ ಮುಖ್ಯರಾಗುತ್ತಾರೆ. BM ಶ್ರೀಕಂಠಯ್ಯನವರು ಇಂಗ್ಲಿಷ್ ನಾಟಕಗಳನ್ನು ಕನ್ನಡಕ್ಕೆ ರೂಪಾಂತರ ಮಾಡುವುದರ ಮೂಲಕ ಕನ್ನಡ ನಾಟಕ ರಂಗದಲ್ಲಿ ಒಂದು ಹೊಸ ಕ್ರಾಂತಿಯನ್ನು ತಂದರು. 1887ರಲ್ಲಿ ಬಂದ ಕರ್ಕಿ ವೆಂಕಟರಮಣ ಶಾಸ್ತ್ರಿಯವರ ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ ಐತಿಹಾಸಿಕ ದೃಷ್ಟಿಯಿಂದ ಮಹತ್ವದ ನಾಟಕವಾಗಿದೆ. ಅನಂತರ ಪೌರಾಣಿಕ, ಚಾರಿತ್ರಿಕ ಹಾಗೂ ಸಾಮಾಜಿಕ ವಸ್ತುಗಳನ್ನು ಇಟ್ಟುಕೊಂಡು ನಾಟಕಗಳನ್ನು ರಚಿಸಿದವರಲ್ಲಿ ಸಂಸ, ಕೈಲಾಸ, BM ಶ್ರೀಕಂಠಯ್ಯ, ಶ್ರೀರಂಗ, ಕುವೆಂಪು, ಗಿರೀಶ್ ಕಾರ್ನಾಡ್ ಇನ್ನೂ ಮೊದಲಾದ ಪ್ರಮುಖರು ಆಧುನಿಕ ಕನ್ನಡ ನಾಟಕ ಸಾಹಿತ್ಯ ಪರಂಪರೆಯಲ್ಲಿ ಒಂದು ಭದ್ರ ತಳಪಾಯವನ್ನು ಹಾಕಿದ್ದರು. ಹೀಗೆ 20ನೇ ಶತಮಾನದಲ್ಲಿ ಕನ್ನಡ ನಾಟಕ ಸಾಹಿತ್ಯ ಬಹುಮುಖವಾದ ಬೆಳವಣಿಗೆಯನ್ನು ಕಂಡಿತು. ಅಧ್ಯಾಯ 3. ಕನ್ನಡ ರಂಗಭೂಮಿಗೆ ಗಿರೀಶ್ ಕಾರ್ನಾಡರ ಕೊಡುಗೆ. ಗಿರೀಶ್ ಕಾರ್ನಾಡರು ಕನ್ನಡ ಸಾಹಿತ್ಯ ಲೋಕ ಕಂಡ ಅದ್ಭುತ ನಾಟಕಕಾರ, ಸಾಹಿತಿ, ಚಿತ್ರನಟ ಮತ್ತು ನಿರ್ದೇಶಕ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಈ ಅಧ್ಯಯನದಲ್ಲಿ ಕಾರ್ನಾಡರ ಜನನ, ವ್ಯಾಸಂಗ, ಅವರ ಸಿದ್ಧಿ, ಸಾಧನೆಗೆ ಸಂದ ಗೌರವ, ಪ್ರಶಸ್ತಿಗಳ ಮೇಲೆ ಬೆಳಕು ಚೆಲ್ಲಲಾಗಿದೆ. ಕನ್ನಡ ನಾಟಕವು ಅಂತಾರಾಷ್ಟ್ರೀಯ ಖ್ಯಾತಿ ಪಡೆಯಲು ಗಿರೀಶ್ ಕಾರ್ನಾಡರು ಕಾರಣರಾದರು. ಕನ್ನಡ ರಂಗಭೂಮಿಗೆ ಶ್ರೀರಂಗರ ಕೊಡುಗೆ. ಶ್ರೀರಂಗರಷ್ಟು ನಾಟಕಗಳನ್ನು ಕನ್ನಡದ ಬೇರೆ ಯಾವ ನಾಟಕಕಾರರು ರಚಿಸಲಿಲ್ಲ. ಇವರು 20ಕ್ಕೂ ಹೆಚ್ಚು ಪೂರ್ಣ ಪ್ರಮಾಣದ ನಾಟಕಗಳನ್ನು, 60ಕ್ಕೂ ಹೆಚ್ಚು ಏಕಾಂಕಗಳನ್ನು ರಚಿಸಿದ್ದಾರೆ. ನಾಟಕದಲ್ಲಿ ಶ್ರೀರಂಗರು ತಂದ ಹೊಸತನ, ಮಾಡಿದ ಪ್ರಯೋಗ ಅವರ ಪ್ರತಿಭೆಗೆ ಜೀವಂತ ಸಾಕ್ಷಿಯಾಗಿದೆ. ಈ ಮೂಲಕ ಶ್ರೀರಂಗರು ರಾಷ್ಟ್ರಮಟ್ಟದ ನಾಟಕಕಾರರಾಗಿ ಬೆಳೆದರು. ಈ ಅಧ್ಯಯನದಲ್ಲಿ ಶ್ರೀರಂಗರ ಬದುಕಿನ ಮಾದರಿಯನ್ನು ಚಿತ್ರಿಸಲಾಗಿದೆ. ಅಧ್ಯಾಯ 4. ಯಯಾತಿ ನಾಟಕದ ಆಯಾಮ ಮತ್ತು ಅನನ್ಯತೆ.
ಗಿರೀಶ್ ಕಾರ್ನಾಡರು ಯಯಾತಿ ನಾಟಕದ ಕಥಾ ವಸ್ತುವನ್ನು ಮಹಾಭಾರತದ ಆದಿ ಪರ್ವದಿಂದ ತೆಗೆದುಕೊಂಡಿದ್ದಾರೆ. ಗಿರೀಶ್ ಕಾರ್ನಾಡರ ಯಯಾತಿ ಮೂಲ ಕಥೆಯಿಂದ ಬದಲಾವಣೆ ಹೊಂದಿದ ನಾಟಕ. ಅಂಗದೇಶದ ರಾಜಕುಮಾರಿ ಚಿತ್ರಲೇಖ ಮತ್ತು ದಾಸಿಯಾದ ಸ್ವರ್ಣಲತೆ ಇವೆರಡು ಯಯಾತಿಯಲ್ಲಿ ಹೊಸದಾಗಿ ಕಲ್ಪಿಸಿದ ಪಾತ್ರಗಳು. ಯಯಾತಿಯ ಅಮರತ್ವದ ಆಕಾಂಕ್ಷೆ, ದೇವಯಾನಿಯ ಪ್ರೀತಿಯ ಹಂಬಲ, ಶರ್ಮಿಷ್ಠೆಯ ಮನುಷ್ಯತ್ವದ ಆಸೆ, ಪುರುವಿನ ವ್ಯಕ್ತಿತ್ವದ ಶೋಧ ಇವೆಲ್ಲ ತಾತ್ವಿಕ ಕಾಮನೆಗಳಾಗಿವೆ. ಕಾಮನೆಗಳು ದುರ್ಬಲತೆಗಳಾಗಿ ಕಾಡುವುದು ಮನುಷ್ಯತ್ವದ ದುರ್ದೈವವಾಗಿದೆ. ಗಿರೀಶ್ ಕಾರ್ನಾಡರು ತಮ್ಮ ಪ್ರಥಮ ನಾಟಕದಲ್ಲಿ ಶ್ರೇಷ್ಠ ನಾಟಕಕಾರರಾಗಿ ಗುರುತಿಸಿಕೊಂಡರು. ಅಧ್ಯಾಯ 5 ಸಂಜೀವಿನಿ ನಾಟಕದ ಆಯಾಮ ಮತ್ತು ಅನನ್ಯತೆ. ಶ್ರೀರಂಗರು ನಾಟಕಕ್ಕೆ ಕೊಟ್ಟ ಹೆಸರು, ಕತೆ, ಪಾತ್ರಗಳು ಇವೆಲ್ಲ ಮಹಾಭಾರತದ ಪ್ರಾರಂಭದ ಸಂಭವ ಪರ್ವದಿಂದ ಆಯ್ದುಕೊಂಡಿದ್ದಾರೆ. ಶ್ರೀರಂಗರು ಈ ನಾಟಕದಲ್ಲಿ ತಮ್ಮ ವಿಶಿಷ್ಟ ಪ್ರಜ್ಞೆಯನ್ನು ಮೆರೆದಿದ್ದಾರೆ. ವ್ಯಂಗ್ಯ ಮಿಶ್ರಿತ ಹಾಸ್ಯ, ಕಟು ಟೀಕೆ ಈ ನಾಟಕದಲ್ಲಿ ಕಾಣಬಹುದು. ಸಂಜೀವಿನಿ ತತ್ವದ ಶೋಧನೆ ನಾಟಕದ ಮುಖ್ಯ ಗುರಿಯಾಗಿತ್ತು. ಈ ಅಧ್ಯಯನದಲ್ಲಿ ನಾಟಕದಲ್ಲಿ ಬರುವ ಕತೆ, ಪಾತ್ರಗಳ ವಿಶ್ಲೇಷಣೆ ಮಾಡಲಾಗಿದೆ. ಅಧ್ಯಾಯ 6 ಸಂಜೀವಿನಿ ಮತ್ತು ಯಯಾತಿ ನಾಟಕದ ಸಾಮ್ಯ ಮತ್ತು ವ್ಯತ್ಯಾಸ. ಈ ಅಧ್ಯಾಯದಲ್ಲಿ 2 ನಾಟಕ ಕೃತಿಗಳನ್ನು ಪರಸ್ಪರ ಹೋಲಿಸಿ, 2 ಕೃತಿಗಳು ಸಂಪೂರ್ಣವಾಗಿ ಅನುಸರಿಸಿದ ಭಾಗ, ಮಾಡಿಕೊಂಡ ಬದಲಾವಣೆ, ಅವುಗಳಲ್ಲಿ ಇರುವ ವ್ಯತ್ಯಾಸ, ಔಚಿತ್ಯ ಜ್ಞಾನ ಮೊದಲಾದವುಗಳನ್ನು ತುಲನೆ ಮಾಡಲಾಗಿದೆ. ಅಧ್ಯಾಯ 7 ಸಮಾರೋಪ. ಇದರಲ್ಲಿ ಈ 2 ಪೌರಾಣಿಕ ನಾಟಕಗಳ ತೌಲನಿಕ ಅಧ್ಯಯನದ ಸಾರ ಸಂಗ್ರಹ ಮಾಡಲಾಗಿದೆ. ಕೊನೆಯಲ್ಲಿ ವಾಗ್ಮಯ ಸೂಚಿ. ಈ 2 ನಾಟಕಗಳ ತೌಲನಿಕ ಅಧ್ಯಯನಕ್ಕೆ ಆಧಾರವಾದ ಆಕರ ಗ್ರಂಥಗಳು, ಕೃತಿ ಮತ್ತು ಪ್ರತಿಕಾರರ ಹೆಸರುಗಳ ಪಟ್ಟಿ ಮಾಡಲಾಗಿದೆ. MA ಅಧ್ಯಯನಕ್ಕೆ ಸಹಕರಿಸಿದ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಎಲ್ಲ ಪ್ರಾಧ್ಯಾಪಕರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಅವಕಾಶಕ್ಕಾಗಿ ಧನ್ಯವಾದಗಳು.